ನಿಮಗೆ ಡಾಂಕಿ ಅಂದ್ರೆ ಗೊತ್ತಾ? ಕತ್ತೆ ಅಲ್ಲ, ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಒಂದು ಟೆಕ್ನಿಕ್ ಇದೆ, ಡಾಂಕಿ ಟೆಕ್ನಿಕ್. ಅದಕ್ಕೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಡಂಕಿನೂ ಕೂಡ ಅಂತಾರಂತೆ. ನಮ್ಮ ಕನ್ನಡದಲ್ಲಿ ಏನಂತಾರೆ ಅಂತ ನಮ್ಮ ಪ್ರಾಣಿಗೂ ಗೊತ್ತಿಲ್ಲ. ಏನಪ್ಪ ಈ ಡಾಂಕಿ ಅಂದ್ರೆ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಇಲ್ಲಿಗಲ್ ಆಗಿ ಹೋಗೋದು. ಲೀಗಲ್ ಆಗಿ ಹೋಗೋದು ಅಂದ್ರೆ ಪಾಸ್ಪೋರ್ಟ್ ವೀಸಾ ಇರಬೇಕು, ಕಂಪಲ್ಸರಿ ಇರ್ಲೇಬೇಕು. ಅವೆರಡು ಇಲ್ಲ ಅಂದ್ರೆ ಇಲ್ಲಿಗಲ್ ಆಗಿ ಸ್ವಲ್ಪ ದುಡ್ಡಲ್ಲಿ ನಿಮ್ಮನ್ನ ಹೋಗ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಆದ್ರೆ ಸೇಫ್ಟಿ ಝೀರೋ. ನೀವು ಟ್ರಾವೆಲಿಂಗ್ ಮಾಡುವಂತ ದಾರಿಲಿ ನಿಮ್ಮ ಪ್ರಾಣ ಉಳಿಬಹುದು ಅಥವಾ ಹೋಗ್ಲೂಬಹುದು. ಇದಕ್ಕೆ ಅವ್ರ ಗ್ಯಾರಂಟಿ ಇರಲ್ಲ. ಇದು ಡಾಂಕಿ ಅಲ್ಲ ಡಂಕಿ ಎರಡುವೆ. ಶಾರುಖ್ ಖಾನ್ ಅವರು ಈ ಡಂಕಿ ಸಿನಿಮಾ ಯಾವ ರೀತಿ ಇತ್ತು ಅಂತ ರಿವ್ಯೂ ಕಡೆ ಹೊರಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಇನ್ನು ಮೊದಲನೇದಾಗಿ ರಾಜ್ಕುಮಾರಿ ಹಿರಾನಿ ಅವರ ಮೂವಿ ಲಿಸ್ಟ್ ಗಳನ್ನ ನೋಡಿ. ಇದು 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 ಒಂದು ಲೆವೆಲ್ಗೆ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದ್ದಾವೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ಒಂದು ಎಮೋಷನಲ್ ಬಿಲ್ಡ್ ಆಗಿದೆ, ಕಾಮಿಡಿ ಸೀನ್ಸ್ಗಳು ಇಲ್ಲೇರಿಯಸ್ ಆಗಿದಾವೆ. ನಕ್ಕು ಹೊಟ್ಟೆ ಒಳಗಿರೋದೆಲ್ಲ ಆಚೆಗೆ ಬಂದ್ಬಿಡ್ಬೇಕು ಆ ತರ ನಗಿಸುವಂತ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಈಗ ಈ ಸಾರಿ ಮಾಡಿರುವಂತ ಈ ಸಿನಿಮಾ ಡಂಕಿ ಅಷ್ಟೊಂದು ನಗಿಸಲ್ಲ, ಎಮೋಷನ್ಸ್ ಕೂಡ ಅಷ್ಟಕ್ಕಷ್ಟೇ, ಎಲ್ಲ ಒಂದು ಪರವಾಗಿಲ್ಲ ಅನ್ನೋ ರೇಂಜ್ಗೆ ಈ ಸಿನಿಮಾದಲ್ಲಿ ಇದೆ. ಇನ್ನು ಮೂವಿ ಒನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಶಾರುಖ್ ಖಾನ್ ಅವರು ಮಿಲಿಟರಿ ಆಫೀಸರ್. ಇಂತ ಒಳ್ಳೆ ಆಫೀಸರ್ ಅಂದ್ರೆ ಸಡನ್ ಆಗಿ ಅವರು ವಾರಿಂದ ಸ್ವಲ್ಪ ಏಟಾಗಿ ಎಲ್ಲ ಬಿದ್ದಿರ್ತಾರೆ. ಅವ್ರನ್ನ ಒಬ್ಬ ಪುಣ್ಯಾತ್ಮ ಬಂದು ಅವನನ್ನ ಸೇವ್ ಮಾಡಿ ಆಸ್ಪತ್ರೆಗೆ ಸೇರಿಸಿ ಉಳಿಸಿರ್ತಾನೆ. ಅಪ್ಪ ಅವ್ನಿಗೆ ಏನೇ ಅರ್ಜೆಂಟ್ ಕೆಲಸ ಇತ್ತು ಅನ್ನೋ ಗೊತ್ತಿಲ್ಲ, ಅವ್ನ್ ಟೇಪ್ ರೆಕಾರ್ಡರ್ನ ಅಲ್ಲೇ ಅವನ ಹತ್ರನೇ ಬಿಟ್ಬಿಟ್ಟು, ಅಂದ್ರೆ ಶಾರುಖ್ ಖಾನ್ ಹತ್ರನೇ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ. ಶಾರುಖ್ ಖಾನ್ ಅವರು ಎದ್ದು ನೋಡ್ತಾರೆ, ಬದುಕ್ಬಿಟ್ಟವ್ರೆ, ಎಲ್ಲ ಸತ್ತಾಗ್ಬಿಟ್ಟಿದ್ರು ಅಂತ ಅನ್ಕೊಂಡಿರ್ತಾರೇನೋ. ಬದುಕಿರೋ ವಿಷಯನ ಕೇಳಿ, ಯಾರೋ ತಂದು ಇಲ್ಲಿ ಸೇರಿಸಿರೋ ವಿಷಯನ ಕೇಳಿ ತುಂಬಾ ದಿಲ್ ಖುಷಿ ಆಗ್ಬಿಟ್ಟು ಆ ಟೇಪ್ ರೆಕಾರ್ಡ್ ನೋಡ್ಬಿಟ್ಟು ಹೆಂಗಾದ್ರೂ ಇವನ್ನ ಮೀಟ್ ಮಾಡಿ ಟೇಪ್ ರೆಕಾರ್ಡರ್ನ ಮತ್ತೆ ವಾಪಸ್ ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ಬರಬೇಕು ಅಂತ ಡಿಸೈಡ್ ಆಗ್ಬಿಡ್ತಾನೆ. ತುಂಬಾ ಹುಡುಕಿ ಒಂದು ಲೆವೆಲ್ಗೆ ಬಂದು ಇಲ್ಲಿ ಸೇರ್ತಾನೆ. ಇಲ್ಲಿ ಬಂದು ನೋಡಿದ್ರೆ ಪಾಪ ಸತ್ತೋಗ್ಬಿಟ್ಟವನೇ. ಮನೆಯವರೆಲ್ಲ ಫುಲ್ ಬೇಜಾರು, ಫುಲ್ ಫೀಲಿಂಗ್ ಅಲ್ಲಿ ಇರ್ತಾರೆ. ಅವನಿಗೊಬ್ಳು ತಂಗಿನೂ ಕೂಡ ಇರ್ತಾಳೆ, ಅವಳೇನೆ ತಾಪ್ಸಿ. ಪಾಪ ತುಂಬಾ ಬಡವರು, ತುಂಬಾನೇ ಬಡವರು ಇವರೆಲ್ಲ. ಇವಳ ಜೊತೆ ಇನ್ನಿಬ್ರು ಬಕ್ರಗಳಿರ್ತಾರೆ, ಅವರು ಕೂಡ ಬಡವರು. ಏನಾದ್ರೂ ದೊಡ್ಡದಾಗಿ ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮಂದಿರನ್ನ ನೋಡ್ಕೋಬೇಕು ಅಂತ 3 ಜನರು ಕನಸು. ಅದಕ್ಕೋಸ್ಕರ ಇವ್ರು 3 ಜನ ನಮ್ ದೇಶನೇ ಬಿಟ್ಟು ಹೋಗ್ಬೇಕು, ಚೆನ್ನಾಗಿ ದುಡ್ಡು ಮಾಡ್ಬೇಕು ಅಂತ ಲಂಡನ್ಗೆ ಹೋಗೋದಕ್ಕೆ ಪ್ಲಾನ್ ಹಾಕೋತಾರೆ. ಬಟ್ ಇವ್ರ ಹತ್ರ ಪಾಸ್ಪೋರ್ಟ್ ಇರಲ್ಲ, ವೀಸಾ ಇರಲ್ಲ. ಲೀಗಲ್ ಆಗಿ ಇವೆಲ್ಲ ಬೇಕು ಅಂತ ಹೇಳಿದ್ರೆ ಮಿನಿಮಮ್ 5 ರಿಂದ 6 ಲಕ್ಷ ಬೇಕಾಗುತ್ತೆ. ಹಿಂಗಾದ್ರೆ ಮಾಡಿ ಹೋಗ್ಲೇಬೇಕಲ್ಲ ಅಂತ ಇವರು ಇಲ್ಲಿಗಲ್ ಆಗಿ ಹೋಗೋದಕ್ಕೆ ಪ್ಲಾನ್ ಮಾಡ್ಕೋತಾರೆ. ಲೀಗಲ್ ಆಗಿ ಹೋದ್ರೆ 6 ಲಕ್ಷ ಆಯ್ತಿದೆ, ಇಲ್ಲಿಗಲ್ ಹೋದ್ರೆ 1 ಲಕ್ಷದ ಒಳಗಡೆ ಮುಗಿದೋಗ್ಬಿಡ್ತದೆ. ಆದ್ರೆ ಜೀವದ ಮೇಲೆ ಸೇಫ್ಟಿ ಇರಲ್ಲ. ದಾರಿ ಮಧ್ಯದಲ್ಲಿ ನಿಮ್ ಪ್ರಾಣ ಹೋದ್ರೆ ಅವರು ಗ್ಯಾರಂಟಿ ಕೊಡಲ್ಲ. ಅದೊಂದು ಡಿಸ್ಕೌಂಟ್. ನಿಮ್ಗೆ ಏನಾದ್ರೂ ಆಫರ್ ಇಷ್ಟ ಆದ್ರೆ ಡಂಕಿ ಮುಖಾಂತರ ಹೋಗ್ಬೋದು, ಅಂದ್ರೆ ಡಾಂಕಿ ಮುಖಾಂತರ ಕೂಡ ಹೋಗ್ಬೋದು. ಲಂಡನ್ಗೆ ಹೆಂಗೋ ಮಾಡ್ಕೊಂಡು ಕಷ್ಟಪಟ್ಟು ಬಿದ್ದು ಡಂಕಿ ಮುಖಾಂತರ ಹೋಗ್ಬಿಡ್ತಾರೆ. ದಾರಿ ಮಧ್ಯದಲ್ಲಿ ಅವ್ರಿಗೆ ಆಗುವಂತ ಕಷ್ಟಗಳು ನಮ್ಮ ಪ್ರಾಣಿಗೂ ಯಾವ ಶತ್ರುಗೂ ಬೇಡ ಆ ರೀತಿ ಒಂದು ತೋರಿಸ್ಬಿಟ್ಟವ್ರೆ. ಅದ್ರಲ್ಲೂ ಒಂದು ಕಂಟೈನರ್ ಸೀನ್ ಐತೆ ಮರ, ಅದು ನೋಡ್ಬಿಟ್ಟು ನನಗೆ ಮೊನ್ನೆಯಿಂದ ಊಟನೇ ಸೇರ್ತಿಲ್ಲ ಸರಿಯಾಗಿ. ಏನು ಅಂತ ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ಬಿಡ್ರಿ ನೀವು ಕಕ್ಕ ಬಿಡ್ತೀರಾ. ಹೆಂಗೋ ಮಾಡ್ಕೊಂಡು ಲಂಡನ್ಗೆ ಹೋದ್ರೆ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ? ಉಳ್ಕೊಳಕ್ ಜಾಗ ಇಲ್ಲ, ಕೆಲಸ ಮಾಡಕ್ ಕೆಲಸ ಇಲ್ಲ, ಏನ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು? ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಇಲ್ಲೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಸಿನಿಮಾ ಒಂದ್ ಲೆವೆಲ್ಗೆ ಇದೆ, ಬಟ್ ಚೆನ್ನಾಗಿಲ್ಲ ಅಂದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ಅತ್ತಗೆ ಹೋದ್ರೆ ಹೋಗ್ಲಿ ಅತ್ತಗೆ ಅಂದ್ಬಿಟ್ಟು. ಒಟ್ಟಿನಲ್ಲಿ ಒಂದ್ ಲೆವೆಲ್ ಚೆನ್ನಾಗಿದೆ, ಒನ್ ಟೈಮ್ ನೋಡೋದಕ್ಕೆ ಮೋಸ ಇಲ್ಲ. ಲಂಡನ್ಗೆ ಹೋಗಿ ಏನ್ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಮತ್ತೆ ವಾಪಸ್ ಬರ್ತಾರ, ಅಥವಾ ಅಲ್ಲೇ ಸೆಟ್ಲ್ ಆಗ್ಬಿಟ್ಟು ಯಾರನ್ನಾರೋ ಫಿಟ್ ಮಾಡ್ಕೊಂಡು ಸೆಟ್ಲ್ ಆಗಿ ಅಲ್ಲೇ ಮಾಡ್ಕಿಡ್ಕೊಂಡ್ಬಿಡ್ತಾರ ಅಂತ ನೀವು ಸಿನಿಮಾದಲ್ಲೇ ನೋಡ್ಕೋಬೇಕು. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಫುಲ್ ಕಾಮಿಡಿ ಇದೆ, ಆದ್ರೆ ಸೀರಿಯಸ್ ಆಗಿರುವಂತ ಕಾಮಿಡಿ. ನಿಮ್ಮನ್ನ ಜೋರಾಗಿ ನಗಿಸುವಂತ ಒಂದು ಕಾಮಿಡಿನೂ ಕೂಡ ಈ ಸಿನಿಮಾದಲ್ಲಿ ಇಲ್ಲ. ಎಮೋಷನ್ಸ್ ಕೂಡ ಅಷ್ಟೇನೆ, ಎಮೋಷನ್ ಸ್ವಲ್ಪನಾದ್ರೂ ಕಣ್ಣೀರ್ ಬರೋ ಅಂತ ಎಮೋಷನ್ಸ್ ಇಲ್ಲ, ಆದ್ರೆ ಲೈಟ್ ಆಗಿ ಇಷ್ಟ ಅನ್ಸ್ಬೋದು, ಆ ರೀತಿ ಒಂದು ಎಮೋಷನ್ಸ್ ಗಳು ಇದಾವೆ. ಆದ್ರೆ ರಾಜ್ಕುಮಾರಿ ಹಿರಾನಿ ಅವರು ಮಾಡಿರುವಂತ ಹಳೆ ಈ ಸಿನಿಮಾಗಳೆಲ್ಲ ಒಂದ್ ಲೆವೆಲ್ಗೆ ಜೋರಾಗಿ ಗಳಿಸ್ಬಿಟ್ಟಿದಾವೆ, ಒಂದ್ ಲೆವೆಲ್ಗೆ ಜೋರಾಗಿ ನಗಿಸ್ಬಿಟ್ಟಿದಾವೆ. ಈ ಸಿನಿಮಾ ಅಷ್ಟಕ್ಕಷ್ಟೇ. ಟೋಟಲ್ ಆಗಿ ಈ ವರ್ಷ ಶಾರುಖ್ ಖಾನ್ ಅವರು 3 ಸಿನಿಮಾ ಮಾಡ್ಬಿಟ್ರು. 3 ಸಿನಿಮಾ ಮಾಡೋದಂದ್ರೆ ಹುಡುಗಾಟ ಅಲ್ಲ. ಎಷ್ಟು ಎಫರ್ಟ್ ಹಾಕಿರ್ತಾರೆ ಅನ್ನೋದನ್ನ ನಿಜವಾಗ್ಲೂ ನಮ್ಮ ಅಪ್ಪನಿಗೂ ಇಮೇಜಿನ್ ಕೂಡ ಮಾಡ್ಕೊಳಕಲ್ಲ. 6 ಪ್ಯಾಕ್ ಕೂರಿಸ್ಬೇಕು, ಡಯಟ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು, ಸ್ಕ್ರಿಪ್ಟ್ಗೆ ಕರೆಕ್ಟ್ ಆಗಿ ರೆಡಿ ಆಗ್ಬೇಕು. ಹುಡುಗಾಟನ ಯಪ್ಪ. ಅವ್ರು ಕಷ್ಟ ಪಡೋದಕ್ಕೆ ಕೋಟಿ ದುಡಿತಾರಲ್ಲ, ಅದು ಹೊರ್ತು. ಇನ್ನು ಓವರ್ ಆಗಿ ಸಿನಿಮಾ ಒಂದ್ ಲೆವೆಲ್ಗೆ ಸಖತ್ತಾಗಿದೆ, ವಾವ್ ಅನ್ನೋ ರೇಂಜ್ ಏನಿಲ್ಲ. ಒಂದ್ಸರಿ ನೋಡಬಹುದು, ನೋಡಿ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಏನ್ ಬೇಜಾರಿಲ್ಲ, ನೋಡಬಹುದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್.